ಗೂಗಲ್ನ ಓಪನ್ ಮಾಡ್ಕೊಳ್ಳಿ. UUCMS ಅಂತ ಟೈಪ್ ಮಾಡಿ. ಫಸ್ಟ್ ಬರೋ ವೆಬ್ಸೈಟ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಹಾಕಿ, ನಂತರ ಇಲ್ಲಿ ಪಾಸ್ವರ್ಡ್ ಹಾಕಿ, ನಂತರ ಇಲ್ಲಿ ಕ್ಯಾಪ್ಚರ್ ಕೊಟ್ಟಿದ್ದಾರೆ, ಕ್ಯಾಪ್ಚರ್ನ ಫಿಲ್ ಮಾಡಿ, ಲಾಗಿನ್ ಕೊಡಿ. ಲಾಗಿನ್ ಕೊಟ್ಟ ತಕ್ಷಣ ನಿಮಗೆ ABC ID ಅಪ್ಡೇಟ್ ಕೇಳುತ್ತೆ. ಸೊ ನಿಮಗೆ ID ಗೊತ್ತಿಲ್ಲ ಅಂದರೆ ಕ್ರಿಯೇಟ್ ಮಾಡೋಣ ಬನ್ನಿ. ಗೂಗಲ್ನ ಓಪನ್ ಮಾಡ್ಕೊಳ್ಳಿ. DG ಲಾಕರ್ ಅಂತ ಸರ್ಚ್ ಮಾಡಿ. ಸೊ ನಿಮ್ಮ ಫಸ್ಟ್ ಬರೋ ವೆಬ್ಸೈಟ್ನ ಕ್ಲಿಕ್ ಮಾಡಿ. ರೈಟ್ ಸೈಡಲ್ಲಿ ಸೈನ್ ಇನ್ ಅಂತ ಕಾಣಿಸ್ತಾ ಇದ್ದಿಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡಿ. ಸೈನ್ ಇನ್ ಟು ಯುವರ್ ಅಕೌಂಟ್ ಅಂತ ಒಂದು ಪೇಜ್ ಬರುತ್ತೆ. ಸೊ ಅಲ್ಲಿ ಮೊಬೈಲು, ಯೂಸರ್ ನೇಮು, ಆಧಾರ್ ಅಂತ ಇದೆ. ಸೊ ನೀವು ಆಧಾರ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಆಧಾರ್ ನಂಬರನ್ನು ನೀವು ಹಾಕಿ. ಅದಾದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಒಂದು OTP ಬರುತ್ತೆ ನಿಮ್ಮ ಮೊಬೈಲ್ ಸಂಖ್ಯೆಗೆ, ಸೊ ಅಥವಾ ನಿಮ್ಮ Gmail IDಗೆ. ಸೊ ಅದನ್ನು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿ. ಹಾಗೆ ಕೆಳಗಡೆ ಬಂದರೆ ನಿಮಗೆ ಒಂದು ಕ್ಯಾಪ್ಚರ್ ಕೊಟ್ಟಿರ್ತಾರೆ, ಸೇಮ್ ಟು ಸೇಮ್ ಫಿಲ್ ಮಾಡಿ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ, ಸಬ್ಮಿಟ್ ಮಾಡಿ. ನಂತರ ನಿಮಗೆ ಸೆಕ್ಯೂರಿಟಿ ಪಿನ್ ಅಂತ ಕೊಡುತ್ತೆ. ಸೊ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ಫಾರ್ಗೋಟ್ ಸೆಕ್ಯೂರಿಟಿ ಪಿನ್ ಅಂತ ಇಲ್ಲಿ ಕ್ಲಿಕ್ ಮಾಡಿ. ನಿಮ್ಮ ಡೇಟ್ ಆಫ್ ಬರ್ತನ್ನು ಅಲ್ಲಿ ಹಾಕಿ. ನಾನು ನನ್ನ ಡೇಟ್ ಆಫ್ ಬರ್ತನ್ನು ಹಾಕ್ತೀನಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಯಾವ ಬೇಕಲ್ಲ, ಸೊ 6 ಡಿಜಿಟ್ 6 ಅಂಕೆಯ ಒಂದು ಕೋಡನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೆಟ್ ಮಾಡ್ಕೊಳ್ಳಿ ಹೊಸದಾಗಿ. ಸಬ್ಮಿಟ್ ಮಾಡಿ. ನಂತರ ನಿಮಗೆ ಯೂಸರ್ ನೇಮ್ ಕೇಳುತ್ತಿದ್ದು. ಸೊ ಯೂಸರ್ ನೇಮ್ ಬಂದು ನಿಮಗೆ ನಿಮ್ಮ ಹೆಸರು ಹಾಕೊಳ್ಳಿ, ನಿಮ್ಮ ಅಡ್ರೆಸ್ ಹಾಕೊಳ್ಳಿ. ನಂತರ ಮುಂದ್ಗಡೆ ಆ್ಯಡ್ ಕೊಟ್ಬಿಟ್ಟು ನಿಮಗೆ 1 2 3 ಅಥವಾ ನಿಮ್ಗೆ ಯಾವ ನಂಬರ್ ಬೇಕು ಅದನ್ನು ಹಾಕ್ಕೊಂಡು ನೀವು ಯೂಸರ್ ನೇಮ್ನ ಸೆಟ್ ಮಾಡ್ಕೋಬೋದು. ಸೊ ನಂತರ ಓಕೆ ಮೇಲೆ ಪ್ರೆಸ್ ಮಾಡಿ. ಕೆಳಗಡೆಗೆ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ನ್ಯೂ ಇನ್ DG ಲಾಕರ್ ಅಂತ ಕಾಣ್ತಾ ಇದೆಯಲ್ಲ, ಸೊ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದರೆ ಅಕಾಡೆಮಿ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅಂತ ಕಾಣ್ತಾ ಇದೆಯಲ್ಲ ಬ್ಲೂ ಕಲರಲ್ಲಿ, ಇದನ್ನು ಕ್ಲಿಕ್ ಮಾಡಿ. ನಂತರ ನಿಮಗೆ ಅಪ್ಡೇಟ್ ಆಗಿರುತ್ತೆ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಹಾಗೆ ನಿಮ್ಮ ಜೆಂಡರು. ಸೊ ನಂತರ ನಿಮಗೆ ಕೆಳಗಡೆ ಬಂದರೆ ಐಡೆಂಟಿ ಟೈಪ್ ಅಂತ ಇದೆಯಲ್ಲ, ಸೊ ಅದಕ್ಕೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ ಮಾಡಿ. ನಂತರ ನಿಮಗೆ ಕೆಳಗಡೆಗೆ ಬಂದರೆ ಹಾಗೆ ಐಡೆಂಟಿ ವ್ಯಾಲ್ಯೂ ಅಂತ ಇದೆ. ಸೊ ನಿಮಗೆ ಅಲ್ಲಿ ನಿಮ್ಮ UUCMS ಅಲ್ಲಿ ಏನು ರಿಜಿಸ್ಟರ್ ನಂಬರ್ ಇರುತ್ತಲ್ಲ, ಸೊ ಅದನ್ನು ಇಲ್ಲಿ ಹಾಕಬೇಕು. ಓಕೆ. ಅದಾದ ನಂತರ ನಿಮಗೆ ನೆಕ್ಸ್ಟ್ ನಿಮಗೆ ಅಡ್ಮಿಷನ್ ಇಯರ್ ಅಂತ ಕಾಣ್ತಾ ಇದೆಯಲ್ಲ, ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಯಾವ ಇಯರಲ್ಲಿ ಅಡ್ಮಿಷನ್ ಮಾಡಿದ್ರೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ನಿಮಗೆ ಯೂನಿವರ್ಸಿಟಿ ಕೇಳ್ತದ್ದು. ಯೂನಿವರ್ಸಿಟಿ ಯಾವುದು ಯೂನಿವರ್ಸಿಟಿ ಇದೆಯಲ್ಲ, ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಮ್ಮದು ಬಂದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ. ಸೊ ಅದನ್ನು ಸರ್ಚ್ ಮಾಡಿ ಇಲ್ಲಿ. ಓಕೆ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬಂತು ಈಗ. ಸೊ ಬೆಳಗಾವಿ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡಿ. ನಂತರ ನಿಮಗೆ ಗೆಟ್ ಡಾಕ್ಯುಮೆಂಟ್ ಕಾಣ್ತಾ ಇದೆಯಲ್ಲ, ಸೊ ಇಲ್ಲಿ ಕ್ಲಿಕ್ ಮಾಡಿ. ನಂತರ ನಿಮಗೆ ABC ID ಕಾಣ್ತಾ ಇದೆ, ಇಲ್ಲಿ ನೋಡ್ಬೋದು ನೀವು. ಅಪ್ಪರ್ ID ಅಂತ ಇದೆಯಲ್ಲ, ಸೊ ನೀವು ಸ್ಕ್ರೀನ್ಶಾಟ್ ಕೂಡ ಹೊಡ್ಕೋಬೋದು, ಇಲ್ಲಾಂದರೆ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಸೊ ಆ ಒಂದು ಐಡಿಯನ್ನು UUCMS ಅಲ್ಲಿ ಹಾಕಿ ಅಪ್ಡೇಟ್ ಮಾಡಬೇಕು. ಸೊ ನಾನೀಗ ಹಾಕ್ತಾ ಇದ್ದೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಒಂದು ಕನ್ಫರ್ಮೇಷನ್ ನೋಟ್ಸ್ ಬರುತ್ತೆ. ಅಲ್ಲಿ ನೀವು ಐ ಕನ್ಫರ್ಮ್ ಅಂತ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎಸ್ ಅಂತ ಟೈಪ್ ಮಾಡಬೇಕು, ಗ್ರೀನ್ ಕಲರ್ ಇದೆಯಲ್ಲ ಬಟನ್ಸು. ಸೊ ಅಲ್ಲಿ ಪ್ರೆಸ್ ಮಾಡಿದ್ರೆ ಸೊ ಅಲ್ಲಿಗೆ ABCI ಅಪ್ಡೇಟ್ ಆಗಿದೆ ಅಂತ ಅರ್ಥ. ಸೊ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.